ನಮ್ಮ ದೌರ್ಭಾಗ್ಯ ಅಂದರೆ ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ನಮ್ಮ ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಲ್ಲಿ ಆಗುಹೋಗುಗಳ ಬಗ್ಗೆ ಈ ಚುನಾವಣೆಯಲ್ಲಿ ಚರ್ಚೆ ಆಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ವಿರೋಧ ಪಕ್ಷದ ಕಾಂಗ್ರೆಸ್ಸಿನ ಮುಖಂಡ ಶಿಕ್ಷಣ ಸಚಿವರಾದಂಥ ಸನ್ಮಾನಿಶ್ಚಿತ ಮಧು ಬಂಗಾರಪ್ಪನವರು ಅವರು ಮಾತಾಡ್ತಿರುವಂಥ ಪದಗಳನ್ನು ಸುಮಾರು ಒಂದು 7-8 ಕಡೆಗೆ ಅವ್ರ ಸಭೆಯನ್ನು ಮುಗಿಸ್ಕೊಂಡು ಹೋದರು. ಸಾರ್ವಜನಿಕ ಸಭೆಗಳಲ್ಲಿ ಉಪಯೋಗಿಸುವಂಥ ಪದಗಳು ಅತ್ಯಂತ ಅಸಹ್ಯ ಅನಿಸುತ್ತೆ, ಅತ್ಯಂತ ವಿಷಾದ ಅನಿಸುತ್ತೆ. ಗೌರವಾನ್ವಿತ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಯಾರೋ ಒಬ್ಬ MP ವಿಶ್ವಮಾನವ ಅಂತ ಮಾತಾಡಿದ್ದಾರೆ, ನಾವೇನು ಪುಕ್ಸಟ ಸಿಕ್ಕಿದ್ದೀವ ಭಾರತೀಯರು ಅಂಥೇಳಿ ಮಾತಾಡುವಂಥ ಪ್ರಯತ್ನ ಇರ್ಬೋದು. ಇವತ್ತು ಮೋದಿಜಿ ಅವರೊಂದು ನೇತೃತ್ವದಲ್ಲಿ ಶೋಷಿತ ಪೀಡಿತ ಸಮಾಜಕ್ಕೆ, ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಗುರಿಯನ್ನು ಇಟ್ಕೊಂಡು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ 65ರಿಂದ 68 ವರ್ಷ ದೇಶ ಆಳ್ದಂಥವ್ರು ನೀವು. ನಾವು 10 ವರ್ಷ ಮಾತ್ರ ಈಗ ತಾನೇ ನಮ್ಮ ಆಡಳಿತಾವಧಿ ತುಂಬ್ತಾ ಇದೆ. ನಿಮ್ಮ 65 ವರ್ಷದ್ದು ನಮ್ಮ 10 ವರ್ಷದ್ದು ಕಂಪ್ಯಾರಿಸನ್ ಮಾಡಿದ್ರು ಕೂಡ ನೀವೆಲ್ಲರೂ ಕೂಡ ತಲೆ ತಗ್ಸುವಂಥ ರೀತಿಯಂತ ಕ್ಷೇತ್ರದ ಭಾರತದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ ಕೆಲಸ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಾಗಿದೆ. ಅಂಥ ಮೋದಿಜಿಯವರ ಬಗ್ಗೆ ಹಗುರ ಮಾತಾಡುವಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಇದು ಒಂದು. ಎರಡನೇದು, ನಿನ್ನೆ ಶಿಕಾರಿಪುರದಲ್ಲಿ ಮಾತಾಡಬೇಕಾದಾಗ ನಮ್ಮ BJP ಕಾರ್ಯಕರ್ತರನ್ನ ಚೇಲಾಗಳು ಅಂತ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮಗೆ ಆ ರೀತಿ ಅಂತ ಮಾತಾಡುವಂಥ ಸಂಸ್ಕೃತಿ ನಮ್ಮ ಸಂಘಟನೆ ನಮ್ಗೆ ಯಾರಿಗೂ ಕೊಟ್ಟಿಲ್ಲ. ಆದರೆ ಇದೇ ಚೇಲಾಗಳು ನೀವೇನು ಹೇಳ್ತಾ ಇದ್ದೀರಿ ಪದ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಇದೇ ಕಾರ್ಯಕರ್ತ ನಿಮ್ಮ ತಂದೆನ ಒಂದ್ಸತಿ ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿಯಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದು. ತಾವು ಕೂಡ BJP ಒಮ್ಮೆ ಸ್ಪರ್ಧೆ ಮಾಡಿದ್ರಲ್ಲ. ರಾಜಕೀಯ ಪಕ್ಷದಲ್ಲಿ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಕಾರ್ಯಕರ್ತರಿಗೆ ತಮ್ಮದೇ ಆದಂಥ ಒಂದು ಗೌರವ ಇದೆ. ನಿಮ್ಮ ಪಕ್ಷದವರೇ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಒಮ್ಮೆ JDS ಇಂದ ಶಾಸಕರಾದಂಥವ್ರು, ಅವತ್ತು ನಮ್ಮ ಕುಮಾರಣ್ಣ ನಮ್ಮ ತಂದೆ, ದೇವೇಗೌಡರು ನಮ್ಮ ದೇವರು, ಒಮ್ಮೆ ಅವರೆಲ್ಲರ ಸಹಕಾರದಿಂದ ತಾವು ಚುನಾವಣೆ ಸ್ಪರ್ಧೆ ಮಾಡಿದ್ರಿ, ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡಿದ್ರಿ ತಾವು. ಇವತ್ತು ಅವ್ರ ಬಗ್ಗೆನೂ ಕೂಡ ಹಗುರ ಮಾತಾಡುವಂಥ ಒಂದು ಪ್ರಯತ್ನ. ಹಾಗಾಗಿ ನೀವು ಬೆಳೆದು ಬಂದ ಪಕ್ಷದ ಕಾರ್ಯಕರ್ತರ ಮುಜುಗರ ಆಗ್ತಾ ಇದೆ. ಕಾಂಗ್ರೆಸ್ನ ಅನೇಕ ಸ್ನೇಹಿತರು ನನಗೂ ಫೋನ್ ಮಾಡ್ತಾ ಇದ್ದಾರೆ, ಇದೇನಪ್ಪ ಅಲ್ಲಿ ಇಷ್ಟು ದಿನ ಇದ್ದು ಇವತ್ತು ಇಲ್ಲಿ ಬಂದು ಇಲ್ಲಿ ನಮ್ಮ ಪಕ್ಷಕ್ಕೆ ಮುಜುಗರ ಆಗಂತ ಮಾತಾಡ್ತಿದ್ದಾರೆ ಅಂತೇಳಿ. ಪ್ರಜ್ಞಾವಂತ ಮತದಾರರು ಇವತ್ತು ವ್ಯಥೆ ಪಡ್ತಾ ಇದ್ದಾರೆ. ಈ ರೀತಿಯಂತ ಹಗುರವಾದಂಥ ಮಾತುಗಳನ್ನು ಮಾಡುವಂಥ ಒಂದು ಕೆಲಸ. ನಿಮ್ಮ ತಂದೆಗಿಂತ ನಮ್ಮ ತಂದೆ ಮೊದಲೇ ಮುಖ್ಯಮಂತ್ರಿ ಆಗಿದ್ರು, ಸಂತೋಷ, ತುಂಬ ಗೌರವ ಇದೆ ಅವ್ರ ಬಗ್ಗೆ. ನಾನು ಹೇಳಿದೆ, ನಮ್ಮ ಶಿವಮೊಗ್ಗ ಕ್ಷೇತ್ರದ ಅನೇಕ ರಾಜಕಾರಣಿಗಳು, TV ಚಂದ್ರಶೇಖರಪ್ಪನವರಿಂದ ಹಿಡಿದು ಗೌರವಾನ್ವಿತ ಬಂಗಾರಪ್ಪನವರಿಂದ ಹಿಡಿದು ಖಾದ್ರಿ ಶಾಮಣ್ಣವರಿಂದ ಹಿಡಿದು SD ಖಾದ್ರಿ ಅವರು, ಅನೇಕ ಹಿರಿಯರು ಈ ರಾಜಕೀಯ ಕ್ಷೇತ್ರದಲ್ಲಿ ಗೌರವ ತಂದುಕೊಟ್ಟಂಥ ಈ ಕ್ಷೇತ್ರದಲ್ಲಿ ಒಬ್ಬ ಶಿಕ್ಷಣ ಸಚಿವರಾಗಿ ಇವತ್ತಿನ ಯುವ ಪೀಳಿಗೆಗೆ, ಇವತ್ತಿನ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕಂತ ಪದಗಳನ್ನು ಬಿಟ್ಟು ಹಗುರುವಂಥ ಮಾತು, ಅಭಿವೃದ್ಧಿ, ನಿಮ್ಮದು ನಿಮ್ಮ ಅಪ್ಪನ ತೆರಿಗೆ ದುಡ್ಡು, ಹಡಬೆಟ್ಟಿ ದುಡ್ಡು, ಏನಿದು ವಲ್ಗರ್ ಲ್ಯಾಂಗ್ವೇಜ್.
ಒಂದು ಕಡೆಗೆ ನಮ್ಮ ಪ್ರಧಾನಮಂತ್ರಿಗಳು, ರಾಜಕಾರಣಿಗಳು, ಪೊಲಿಟಿಷಿಯನ್ಸ್ಗಳು, ಸ್ಟೇಟ್ಸ್ಮೆನ್ಗಳು ಆಗಬೇಕು, ಆ ದಿಕ್ಕಲ್ಲಿ ತಮ್ಮ ಬೌದ್ಧಿಕ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ಕರೆ ಕೊಡ್ತಾರೆ. ಒಬ್ಬ ಶಿಕ್ಷಣ ಸಚಿವರಾಗಿ 4 ಜನರಿಗೆ ಬೌದ್ಧಿಕ ಶಕ್ತಿಯನ್ನು ತುಂಬಬೇಕಾದಂಥ ಒಂದು ನಾಲ್ಗೆ ಈ ರೀತಿಯಂಥ ಒಂದು ಹತಾಶೆ ಮನೋಭಾವನೆಯಿಂದ ತಮ್ಮ ಸಂಸ್ಕೃತಿಯನ್ನು ತಮ್ಮ ನಾಲ್ಗೆ ಹೇಳ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಮೊದಲೇ ಸತಿ MP ರಾಗುವಾಗ ಏನು ಮಾಡಿದ್ರು? ಕೊಡ್ಲಾಪಟ್ಟಿ ಯಾವುದೋ ಪುಕ್ಷಟೆ ದುಡ್ಡು ಸಿಕ್ಕಿದೆ, ಅಭಿವೃದ್ಧಿದು ಈ ರೀತಿ ಪಾಂಪ್ಲೆಟ್ಸ್ ಹಂಚ್ತಾ ಇದ್ದಾರೆ, ಅದ್ರ ಬಗ್ಗೆನೂ ಟೀಕೆ. ಅಭಿವೃದ್ಧಿ ಕಾರ್ಯ ಮಾಡಿದ್ವಿ, ಶ್ವೇತಪತ್ರವನ್ನು ಹೊರಡಿಸಿದ್ವಿ ಪಾಂಪ್ಲೆಟ್ಸ್ ಮುಖಾಂತರ. ಕೊಡಿ, ನೀವೇನು ಮಾಡಿದ್ರೆ ಕೊಡಿ. ನಿಮಗೂ ಕೂಡ ದೇವರ ಅಧಿಕಾರ ಕೊಟ್ಟಿದ್ರಲ್ಲ. ಶರಾವತಿ ಸಂತ್ರಸ್ತರ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನ ತಾವೇ ಯೋಚನೆ ಮಾಡಬೇಕಲ್ಲ. ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಮೊರಾರ್ಜಿ ದೇಸಾಯಿ ಅವರಿಂದ ಹಿಡಿದು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಕೂಡ 76 ವರ್ಷದಲ್ಲಿ ಸುಮಾರು 67-68 ವರ್ಷ ಆಡಳಿತ ಮಾಡಿದಂಥವ್ರು ನೀವು. ಬಿಜೆಪಿಯೇತರ ಸರ್ಕಾರಗಳು, ನಿಮ್ಮ ಕೈಯಲ್ಲೇ ಕಾನೂನಿಗೆ ಅವಕಾಶ ಇತ್ತು. ಶರಾವತಿ ಮುಳುಗಡೆಯ ಒಂದು ಸಂತ್ರಸ್ತರಿಗೆ ಫಾರೆಸ್ಟ್ ರೈಟ್ ಆಕ್ಟ್ ಬರೋಕ್ಕಿಂತ ಮೊದಲು ರಾಜ್ಯ ಸರ್ಕಾರದ ಚೌಕಟ್ಟಲ್ಲೇ ಅವಕಾಶ ಇತ್ತು. ಹೌದು, ನಿಮ್ಮ ಕುಟುಂಬ, ನೀವೇ ಅಧಿಕಾರದಲ್ಲಿದ್ದೀರಿ, ನಿಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು. ಮೊನ್ನೆಯವರು ಕೂಡ ನಿಮ್ಮ ಕುಟುಂಬದ ಮಾತು ನಡೀತಾ ಇತ್ತು. ನೀವು ಮಾಡಿದಂಥ ತಪ್ಪನ್ನು ಸರಿ ಮಾಡಿ ಕೇಂದ್ರಕ್ಕೆ ಮನವರಿಕೆ ಮಾಡಿ ಒಂದು ಒಳ್ಳೆ ರೀತಿಯಂತ ಒಂದು ಪ್ರಯತ್ನ ಒಬ್ಬ ಸಂಸತ್ ಸದಸ್ಯನಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ. ನಾನು ಅಕೌಂಟಬಿಲಿಟಿ, ನಾನು ಉತ್ತರ ಕೊಡಬೇಕಂದ್ರೆ ನನ್ನ ಮತದಾರರಿಗೆ. ಇಪ್ಪತ್ತೆರಡು 12-22 ನಿಮ್ಮ ಪತ್ರಿಕೆ ಅದು. ನಿಮ್ಮ ಲೋಕಸಭೆಯಲ್ಲಿ ಶರಾವತಿ ಸಂತ್ರಸ್ತರ ಪರ ಧ್ವನಿ ಲೋಕಸಭಾ ಪೇಪರ್ ಹಾಕಿರೋದು, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಎಲ್ಲದನ್ನು ನೀವೇ ಕೊಟ್ಟಿದ್ದೀರಿ. ಎಲ್ಲ ಪತ್ರಿಕೆನೂ ಕೂಡ, ಉದಯವಾಣಿ ಇರ್ಬೋದು, ಸಂಯುಕ್ತ ಕರ್ನಾಟಕ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ವಿಜಯವಾಣಿ ಇರ್ಬೋದು, ನಮ್ಮ ಲೋಕಲ್ ನಮ್ಮ ಕ್ಷೇತ್ರೀಯ ಪತ್ರಿಕೆಗಳು ಇರ್ಬೋದು, ಇಂಗ್ಲಿಷ್ ನ್ಯೂಸ್ ಪೇಪರ್ ಇರ್ಬೋದು, ತಾವೇ ಪ್ರಿಂಟ್ ಮಾಡಿದಂಥ ಕಾಪಿಯಲ್ಲಿ ಇದೆಯಪ್ಪ. ಅಧಿಕೃತವಾಗಿ ಪಾರ್ಲಿಮೆಂಟಲ್ಲಿ ಮಾತಾಡಿದಂಥ ದಾಖಲೆಗಳು, ಪತ್ರಗಳಿದ್ದಾವೆ. ಇಲ್ಲಿ ಸಂಸತ್ನಲ್ಲಿ ಅಡಿಕೆ ಬೆಳೆಗಾರರ ಬಗ್ಗೆ ಮಾತಾಡಿದಂಥದ್ದು ಇದೆ. ಈಗಿರುವಂಥ ಅರಣ್ಯ ಹಕ್ಕು ಕಾಯ್ದೆಯನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಮಾತಾಡಿದ್ದೀನಿ. ಅರಣ್ಯ ಭೂಮಿ ಮಂಜೂರಾತಿಗೆ ಕಾಯ್ದೆ ತಿದ್ದುಪಡಿ ಅಗತ್ಯ. ಒಂದು ಕಡೆ ನಮ್ಮ ಸರ್ಕಾರ ಇದ್ರೂ ಕೂಡ ಒಬ್ಬ ಮಲೆನಾಡು ಭಾಗದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು, ದೇವ್ರ ಮೆಚ್ಚು ರೀತಿ ಅಂತ ಪ್ರಯತ್ನಗಳನ್ನು ಮಾಡಿದ್ದೀನಿ. ದಾಖಲೆ ಸಮೇತ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಇವ್ರ ಕೈಯಲ್ಲಿ ಅಧಿಕಾರ ಇದ್ರೂ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ನೀವು ಮಾಡಿದಂಥ ಒಂದು ತಪ್ಪಿನ ಪ್ರತಿಫಲಕ್ಕೆ ಇವತ್ತು ಇಷ್ಟು ವರ್ಷ ಸರಿ ಮಾಡಲಿಕ್ಕೆ ಇವತ್ತು ಶರಾವತಿ ಮುಳುಗಡೆ ಪ್ರದೇಶದ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ. ಬಗರ್ಕೊಮ್ ಸಾಗೋಳಿ, ನಾಳೆ ನಾನು ಗೀತಕ್ಕನ್ನ ಚುನಾವಣೆ ಆದ್ಮೇಲೆ ಎಲ್ಲರಿಗೂ ಕೂಡ ಸಾಗೋಳಿ ಪತ್ರ. ಯಾಕೆ ಹಿಂದೆ ಆಗಿದ್ರಲ್ಲ, ನಿಮ್ಮ ತಂದೆ ಮುಖ್ಯಮಂತ್ರಿಗಳು ಆಗಿದ್ರಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು, ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದರು. ಕಾನೂನು ಎಲ್ರಿಗೂ ಒಂದೇ ತಾನೆ. ಓಟಿಗೋಸ್ಕರ ರೈತರನ್ನ ತಬ್ದಾರಿಗೆ ಎಳೆಯುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ರೆವಿನ್ಯೂ ಜಮೀನಲ್ಲಿ ಯಾರ್ಯಾರು ಸಾಗುವಳಿ ಮಾಡಿದಾರೆ ಅವೆಲ್ಲ ಹಕ್ಕುಪತ್ರ ಕೊಟ್ಟಾಗಿದೆ. ಅದು ನೀನು MLA ಇದ್ದ ನೀವು ಕೊಟ್ಟಿದ್ದೀರಿ, ನಾನು ಶಾಸಕರಿಂದ ನಾನು ಕೊಟ್ಟಿದ್ದೀನಿ, ಯಡಿಯೂರಪ್ಪನವರು ಇದ್ದಾಗ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ, ಅಶೋಕ್ ನಾಯಕ್ ಕೊಟ್ಟಿದ್ದಾರೆ, ಶಾರದಾಕ್ಕನು ಕೊಟ್ಟಿದ್ದಾರೆ. ಸರ್ಕಾರ ಕೊಟ್ಟಂತ ಒಂದು ಅಧಿಕಾರ ಅದು. ಅದು ಬಿಟ್ಟು ಕಾನೂನಲ್ಲಿ ಇಲ್ಲದಂಥ ಅವಕಾಶಗಳನ್ನ ಸುಳ್ದ ತಪ್ಪು. ನಾಳೆ ಚುನಾವಣೆ ಆದ್ಮೇಲೆ ಎಲ್ರಿಗೂ ಸಾಗುವಳಿ ಪತ್ರ, ಸಂತೋಷ.
ಇಷ್ಟು ದಿನ ಆಗಿ ಸರ್ಕಾರ ಬಂದು 8-9 ತಿಂಗಳು ಆದರೂ ಕೂಡ ಶರಾವತಿ ಮುಳುಗಡೆ ಸಂತ್ರಸ್ತರವರು ನಾವೇನು ಪ್ರಯತ್ನ ಮಾಡಿದ್ವಿ, ಒಂದು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿ ಬನ್ನಿ ಅಂತೇಳಿ ಪತ್ರ ಬಂದು 1 ವರ್ಷ ಆಯಿತು. ಇವತ್ತಿನಕ್ಕೂ ಕೂಡ ಅಫಿಡವಿಟ್ ಹಾಕ್ಲಿಕ್ಕಾಗಿಲ್ಲ, ನಿಮ್ಮ ಕೈಯಲ್ಲಿ ಡಿಸಿಷನ್ ತೆಗೆದುಕೊಳ್ಳಕ್ಕಾಗಿಲ್ಲ. ಅಂದರೆ ಒಂದು ಸಮಸ್ಯೆ ಹಾಗೇ ಇರಬೇಕು, ಸಮಸ್ಯೆ ಬಗೆಹರಿದ ನಮ್ಮನ್ನು ಎಲ್ಲಿ ಮರೆತು ಬಿಡ್ತಾರಂತೇಳಿ ಕೊಡ್ತೀನಿ ಕೊಡಿಸ್ತೀನಿ ಕೊನೆ ಕೊಡೋರನ್ನ ತೋರಿಸ್ತೀನಿ ಅಂತೇಳಿ ಕೈ ಎತ್ತಂತ ರಾಜಕಾರಣವನ್ನು ಮಾಡ್ಕೊಂಬಂದಂಥವ್ರು ನೀವು. ನಿಮ್ಮಿಂದ ನಾವು ಕಲಿಬೇಕಾಗಿದೆಯಾ? VASL MPM ಯಾಕೆ ಸ್ವಾಮಿ? MPM ಯಾರು ಮುಚ್ಚಿದ್ದು? ಮೈಸೂರು ಪೇಪರ್ ಮಿಲ್ ಗೌರವಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಕೊನೆ ಮಳೆ ಹೊಡೆಯೋ ಕೆಲಸ ಆಗ್ಲಿಲ್ವಾ? ಅದನ್ನ ಬಿಟ್ಟು VASL ಬಗ್ಗೆ ಮಾತಾಡ್ತೀರಾ ನೀವು? MPM ಹಿಂದೇನು ಆ ಸಂಸ್ಥೆಯನ್ನು ನಡೆಸಿದ್ರು ಸುಮಾರು 200-250 ಕೋಟಿಗೆ ಇಡೀ ಆಸ್ತಿ ಭದ್ರಾವತಿ ಅರ್ಧಕ್ಕರ್ಧ ಆಸ್ತಿಯನ್ನು ಬರೆದಿಟ್ಟಿದ್ರು. ನಾನು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನ ಮಾಡಲಿಕ್ಕೆ ಟೆಂಪ್ರರಿ ಕ್ವಾರ್ಟರ್ಸ್ಗಳು ಬೇಕು ಅಂತೇಳಿ MPMನ ಆ ಖಾಲಿ ಬಿದ್ದಂಥ ಕ್ವಾರ್ಟರ್ಸ್ ಅನ್ನ ಉಪಯೋಗಿಸ್ಕೊಂಡು ಅಂತೇಳಿ ಬೀಗ ತಗ್ಸಿದಾಗ ಆಮೇಲೆ ಗೊತ್ತಾಯ್ತು ಇದೆಲ್ಲ ಆಸ್ತಿ SBIಗೆ ಪ್ಲಡ್ಜ್ ಆಗಿದೆ, ಸಾಲ ತೀರ್ಸಕ್ಕಾಗದೆ. 174 ಕೋಟಿ ಸಾಲ ಇದ್ದಿದ್ದು. ಅವತ್ತು ಗೌರವಾನ್ವಿತ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು, ಅಧಿಕಾರಿಗಳನ್ನ ಕರ್ಕೊಂಡೋಗಿ ಹೈದರಾಬಾದಿಂದ ಅಲ್ಲಿಯ SPM ಬ್ರಾಂಚದ ಅಧಿಕಾರಿಗಳನ್ನು ಕರೆಸಿ 1 ಟೈಮ್ ಸೆಟ್ಲ್ಮೆಂಟ್ ಮಾಡಿಸಿ 60-70 ಕೋಟಿಗೆ ವೈಂಡ್ ಅಪ್ ಮಾಡಿಸಿ ಆ ಪ್ರಾಪರ್ಟಿಯನ್ನು ಉಳಿಸುವಂಥ ಕೆಲಸ ನಿಮ್ಮ ರಾಘಣ್ಣ ಮಾಡಿದ್ರು. ಬರೀ KBಗೆ 68 ಕೋಟಿ ಕಟ್ಟಬೇಕಾಗಿತ್ತು, ಅದನ್ನು ಸರ್ಕಾರದಿಂದ ಮನ್ನಾ ಮಾಡಿಸುವಂಥ ಪ್ರಯತ್ನ ಮಾಡಿ ಅದನ್ನು ಫ್ರೀ ಮಾಡಿಸಿದೆ. ಇವತ್ತು ಆಸ್ತಿ ನಮ್ಮ ಕೈಯಲ್ಲಿದೆ. ಸುಮಾರು 50,000 ಎಕರೆ ಭೂಮಿಯನ್ನು ಮತ್ತೆ 45 ವರ್ಷಕ್ಕೆ MPM ಲ್ಯಾಂಡನ್ನು ಕೇಂದ್ರ ಸರ್ಕಾರಕ್ಕೆ ಕೈಕಾಲು ಇಟ್ಕೊಂಡು ರಿನ್ಯೂವಲ್ ಮಾಡಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿದ್ದೀನಿ. ಒಂದು ಹತ್ತಕ್ಕೆ ಬರಬೇಕಾಗಿತ್ತು. ಹಿಂದೆ ಸನ್ಮಾನಿಸಿದ ರಮೇಶ್ ಕುಮಾರ್ ಅವರು ಸ್ಪೀಕರ್ ಇದ್ದಾಗ ಕೋಲಾರ್ನಲ್ಲಿ ಭೂಮಿಯಲ್ಲಿ ಅಂತರ್ಜಲ ಒಣಗೋಗ್ತಿದೆ ಅಂತ ಹೇಳಿ ನೀಲಗಿರಿ ಬೆಳೆಯೋದು ಬಿಡಬೇಕು ಅಂತೇಳಿ ಮಾಡಿದಂಥ ಒಂದು ಕಾನೂನು ನಮಗಿಲ್ಲಿ ಫಾರೆಸ್ಟಲ್ಲಿ ಯಾವ ಮರ ಬೆಳಿಬೇಕು ಅನ್ನೋ ವಿಚಾರದಲ್ಲಿ ಗೊಂದಲಗಳಾಗಿ ಈಗಿನವರೆಗೂ ಕೂಡ ಪೆಂಡಿಂಗ್ ಇದೆ. ಇಷ್ಟು ಫ್ಯಾಕ್ಟ್ರಿ ಓಪನ್ ಆಗ್ತಾ ಇತ್ತು, ಆದರೂ ನಾನು ಕೈ ಬಿಟ್ಟಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀವಿ. VASL ನಾಚಿಕೆ ಆಗಬೇಕಲ್ಲ. ಹಿಂದೆ ನೀವು ಈ ಸಂಸ್ಥೆಯನ್ನು ನಿಮ್ಮ ಕೈಯಲ್ಲಿ ನಡೆಸೋಕ್ಕಾಗಲ್ಲ ಅಂತ ಹೇಳಿದಾಗ ಕೇಂದ್ರಕ್ಕೆ ನೀವು ಬರ್ಕೊಡ್ಬೇಕಾದಾಗ ನೀವು ನಡೆಸಿ ಕೇಂದ್ರದಿಂದ. ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ವಾಪಸ್ಸು ನಮಗೆ ರಾಜ್ಯ ಸರ್ಕಾರಕ್ಕೆ ರಿಟರ್ನ್ ಕೊಡಬೇಕು ಅಂತೇಳಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿದೆ. ಕಾನೂನು ಚೌಕಟ್ಟಲ್ಲಿ ಯಾವುದೋ ಚಿಂತನೆ ಮಾಡಿದೆ. ಗೋಲ್ಡನ್ ಕೀಯನ್ನು ಓನ್ಲಿ ಫಾರ್ ₹1 ಹ್ಯಾಂಡ್ ಓವರ್ ಮಾಡಿದಂಥ ನೀವೇ ತಾನೆ. ಇವತ್ತು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಸಾಕಷ್ಟು ಬೀಗ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ಅಲ್ಲಿ 1,000 ಜನ ಎಂಪ್ಲಾಯೀಸ್ ಇದ್ದಾರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ. ಅವ್ರಿಗೆ ಇವತ್ತು ಕೂಡ ಮೊನ್ನೆ 1 ತಿಂಗಳಿಂದ ದಿನಕ್ಕೆ 14-15 ದಿನ ತಿಂಗಳಿಗೆ ಸಿಗುವಂಥ ಕೆಲಸವನ್ನು 20-25 ದಿನದವರೆಗೂ ಕೂಡ ಕೆಲಸವನ್ನು ಹೆಚ್ಚಿಗೆ ಮಾಡುವಂಥ ಪ್ರಯತ್ನ. ರಾ ಮೆಟೀರಿಯಲ್ಸನ್ನು ಬರೋ ರೀತಿಯಲ್ಲಿ ವಿಶ್ವಾಸ ಇದೆ. ಗೌರವಾನ್ವಿತ ಅಮಿತ್ ಶಾಜಿ ಅವರು ಹೋದ ಬಾರಿ MP ಎಲೆಕ್ಷನ್ಗೆ ಭದ್ರಾವತಿಯಲ್ಲಿ ರೋಡ್ ಶೋಗೆ ಬಂದಿದ್ರು. ಎಲ್ಲೂ ಕೂಡ ಪಬ್ಲಿಕ್ ಕಮಿಟ್ಮೆಂಟ್ ಅವ್ರು ಮಾಡ್ಕೊಂಡಿಲ್ಲ ರಿಗಾರ್ಡಿಂಗ್ VASL. ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರ ಇಷ್ಟು ಸತಿ ಬಂದರೂ ಕೂಡ ದುಡ್ಡು ಕೊಡಿಸ್ತೀನಿ, ಮಾಡ್ತೀನಿ, ನೋಡ್ತೀನಿ, ಈ ಥರ ಯಾವ್ಯಾವ ಮಂತ್ರಿಗಳು ಬಂದರೂ ಪಾಪ ಹೇಳೋದು ನಾನು ಒಂದು ಆಸೆ ಚಿಗುರಿತ್ತು. ಆದರೆ ಇವತ್ತು ಗೌರವಾನ್ವಿತ ಅಮಿತ್ ಶಾಜಿ ಅವರು ರೈಟಿಂಗಲ್ಲಿ ಕಳೆದ 1 ತಿಂಗಳ ಕೆಳಗೆ ನಿಮಗೆ ಪತ್ರವನ್ನು ಕೂಡ ಕೊಟ್ಟಿದ್ದೀನಿ. ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಸ್ಟೀಲ್ ಮಿನಿಸ್ಟರ್ಗೆ ಪತ್ರ ಬರೆದು ಇದನ್ನು ಪುನಶ್ಚೇತನಗೊಳಿಸೋಕ್ಕೆ ಏನೇನು ಪ್ರಯತ್ನ ಪಾಸಿಟಿವ್ಸ್ ಇಶ್ಯೂಸ್ ಇದೆ ಅದನ್ನು ಸೂಕ್ಷ್ಮದಂತ ಅವ್ರು ಹೊರಡೊಂದು ಯೂಸ್ ಮಾಡಿದ್ದಾರೆ. ನನಗಂತೂ ವಿಶ್ವಾಸ ಬಂದಿದೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮುಚ್ಚಿದ ರೀತಿಯಲ್ಲಿ ಏನು ಮಾಡೋದು. ಮೊನ್ನೆ ರೆಸ್ಪೆಕ್ಟೆಡ್ PM ಸಾಹೇಬರು ಕೂಡ ಇಲ್ಲಿ ಬಂದಾಗ ಅದಕ್ಕೆ ಪೂರಕವಾದಂಥ ಚರ್ಚೆಗಳು, ಇಲ್ಲಿ ಸಮಸ್ಯೆಗಳು ಏನು ಎಲ್ಲದೂ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ರು. 2 ಸಮಸ್ಯೆನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ. ಒಂದು, ಶರಾವತಿ ಮುಳುಗಡೆ ನಾವು ಕೊಡುವಂಥ ಭಿಕ್ಷೆ ಅಲ್ಲ, ಅವ್ರ ರೈಟ್ಸ್, ಅದು ಅವ್ರ ಹಕ್ಕದು, ಅವ್ರಿಗೆ ಆಗಲೇಬೇಕು. ಈ ದೇಶಕ್ಕೆ ವಿದ್ಯುತ್ತನ್ನು ನಂಗೆ ಅಸಹ್ಯ ನೋಡಿ. ಮೊನ್ನೆ ಮಂತ್ರಿಗಳು ಮಾತಾಡ್ತಾ ಆ ಮೋದಿ ಬಂದು ಭಾಷಣ ಮಾಡೋದು ಹೋಗಿದ್ದು ಆ ಮೈಕಿ ಕರೆಂಟು ಕೂಡ ನಮ್ಮಪ್ಪ ಕೊಟ್ಟಿದ್ದು ಅಂತ ನಾವು ಹೇಳಿದಾರಪ್ಪ. ಅಸಹ್ಯ.
ಪಾಪ ಶರಾವತಿ ಮುಳುಗಡೆ ಪ್ರದೇಶದ ವಿದ್ಯುತ್ ಉತ್ಪಾದನೆಗೋಸ್ಕರ ಲಿಂಗನಮಕ್ಕಿ ಜಲಾಶಯ ಕಟ್ಟಿ ಮುಳುಗಡೆ ಆಗಿದೆ. ನಿಮ್ಮ ಕೈಯಲ್ಲಿ ಆಗಿಲ್ಲ, ನಾವು ಮಾಡ್ತೀವಿ, ಮಾಡಿ ತೋರಿಸ್ತೀವಿ, ಅದಕ್ಕೆ ಬೇಕಂತ ಎಲ್ಲ ಪ್ರಯತ್ನಗಳು ಆಗಿದೆ. ಇನ್ನೂ ಸುಳ್ಳು ಹೇಳಿ ಜನರನ್ನ ಮೂರ್ಖರನ್ನ ಮಾಡುವಂಥ ಮತದಾರ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿಲ್ಲ. ಅತ್ಯಂತ ಪ್ರಜ್ಞಾವಂತ ಮತದಾರರಿದ್ದಾರೆ. ನಿಮ್ಮಿಂದ ದೇಶಭಕ್ತರ ಪಾಠವನ್ನು ಕಿತ್ತಾಕ್ತಂಥ ಶಿಕ್ಷಣ ಸಚಿವರಿಂದ ನಾನೇನು ಪಾಠ ಕಲಿಯಬೇಕಾಗಿಲ್ಲ. ದೇಶಭಕ್ತರಿಗೆ ತುಂಬ ಹಗುರವ ಮಾತಾಡುವಂಥ ನಿಮ್ಮಿಂದ ಅದು ಅವಶ್ಯಕತೆ ಇಲ್ಲ. ಈ ರೀತಿಯಂಥ ನೈತಿಕ ದಿವಾಳಿತನದ ಒಂದು ಮಾತನ್ನು ಶಿಕ್ಷಣ ಸಚಿವರಿಂದ ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರರು, ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರು ಕೂಡ ಚಿಂತನೆ ಮಾಡಿದ್ದಿಲ್ಲ. ಅತ್ಯಂತ ಒಂದು ದುರಂತ. ಯಾವುದೇ ಅಭಿವೃದ್ಧಿ ಕೆಲಸಗಳು ಇದ್ರೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡೋಣ, ಮಾಧ್ಯಮದವರು ಇದ್ದಾರೆ, ಅವ್ರು ಕೂರಿಸ್ಕೊಂಡು ಚರ್ಚೆ ಮಾಡೋಣ. ಈ ರೀತಿ ರಾಷ್ಟ್ರದ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು, ಅದನ್ನು ಬಿಟ್ಟು ಎರಡು ಕುಟುಂಬಗಳ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಸಮಾಜದ ಒಂದು ಏಳಿಗೆಗೋಸ್ಕರ ಸಮಾಜವನ್ನು ಜೋಡಿಸ್ಕೊಂಡು ತಂದು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ಒಂದು ಇನ್ಕ್ಲೂಸಿವ್ ಅಪ್ರೋಚನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಅರೆ ಅತ್ಯಂತ ಒಂದು ಸಣ್ಣತನದ ಒಂದು ಈ ರೀತಿಯಂಥ ರಾಜಕೀಯ ಭಾಷಣವನ್ನು ನಾವ್ಯಾರು ಕೂಡ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆ ಪಾಠ ನಮ್ಮ ಪಕ್ಷ ನಮಗೆ ಹೇಳಿಕೊಟ್ಟಿಲ್ಲ, ನಮಗೆ ಅವಶ್ಯಕತೆಯೂ ಇಲ್ಲ. ಈ ರೀತಿಯಂಥ ಮಾತುಗಳಿಗೆ 4-5 ಚುನಾವಣೆಯಲ್ಲಿ ಮತದಾರರು ಉತ್ತರ ಕೊಟ್ಟಿದ್ದಾರೆ. ಇನ್ನಾದರೂ ಈ ರೀತಿಯಂಥ ಹಗುರ ಮಾತಾಡೋದು ಬಿಟ್ಟು ನಾಳೆ ಚುನಾವಣೆ ಬರುತ್ತೆ ಹೋಗುತ್ತೆ, ಇನ್ನು 50 ದಿನ 30 ದಿನ ಆದಮೇಲೆ ಮತ್ತೆ ಇವಾಗ ಎಲ್ಲರೂ ಒಟ್ಟಾಗಿ ಸೇರಿ ಮತ್ತು ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ತೀರನ್ನು ಎಳಿಬೇಕಾಗತ್ತೆ. ಆ ದಿಕ್ಕಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡ್ಕೊತೇನೆ. ಎರಡನೇದು, ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕೊಡ್ತಿರೋದು ನಾವು. 2009ರಲ್ಲಿ ನಾವು ಬಿತ್ತನೆಗೆ ಬರಗಾಲದಲ್ಲಿ ಬಿತ್ತನೆ ಬೀಜ ಕೊಟ್ವಿ, ಬಡ್ಡಿ ಸಮೇತ ನಿಮ್ದು ಈ ಸದ್ಯ ತೀರಿಸಬೇಕು. ಅಯ್ಯೋ, ನಮ್ಮ ದೇಶ ಸಂಸ್ಕೃತಿ ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗದ ರೀತಿಯಲ್ಲಿ ದಾನ ಧರ್ಮ ಇದೆಲ್ಲದೂ ಕೂಡ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿರೋದು. ಕೋವಿಡ್ ಸಂದರ್ಭದಲ್ಲಿ ಒಂದು ಜೀವನ ಕೂಡ ಉಳಿಸ್ಬೇಕು ಅಂಥೇಳಿ ಕಾರ್ಯಕರ್ತರ ಪಡೆ ಒಂದು ತುತ್ತಿಗೂ ಕೂಡ ಗತಿ ಇಲ್ಲದಂಥ ಒಂದು ಕುಟುಂಬದನ್ನು ಕೂಡ ನನ್ನಿಂದ ನನ್ನ ಪಕ್ಕದ ಮನೆಯಲ್ಲಿ ಒಂದು ಜೀವ ಉಳಿಲಿ ಅಂತೇಳಿ ಸಹಾಯಸ್ತ ಕೊಟ್ಟಂಥ ಒಂದು ಸಂದರ್ಭಗಳು ನಾವು ನೋಡಿದ್ದೀವಿ. ರೈತರ ಹೊಲಗದ್ದೆಲಿಂದ ಪಂಪ್ಸ್ಗಳಿಗೆ ಫ್ರೀ ಕರೆಂಟ್. ಸರ್, ನಿಮ್ಮ ಯಡಿಯೂರಪ್ಪನವರು 2008, 2011 3 ವರ್ಷ 67 ದಿನಗಳು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದರು. ಆ ಸಂದರ್ಭದಲ್ಲಿ ರೈತರ ಹೆಸರಲ್ಲಿ ಕೊಟ್ಟಂಥ ಬಜೆಟ್ 2008-09 ಸಾಲಿನ ಆಯವ್ಯಯ ಭಾಷಣದಲ್ಲಿ, ಈ ಪತ್ರಿಕೆ ನಿಮಗೂ ಕೂಡ ಕೊಡ್ತೀನಿ ಸರ್, ಘೋಷಣೆಯಂತೆ 10 HP ವರೆಗಿನ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಒದಗಿಸುವ ಬಗ್ಗೆ ಸರ್ಕಾರದ ಆದೇಶ ಕಾಪಿ ನಿಮಗೆ ಕೊಡ್ತೀನಿ ಸರ್. ಇದನ್ನು ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದ ಕೃಷಿ ಕ್ಷೇತ್ರದ ಬೆಳವಣಿಗೆಗಳಿಗೆ ಕುಂಠಿತವಾಗಿರೋದು ಗಂಭೀರ ಪರಿಣಾಮಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ರಾಜ್ಯದ ಆರ್ಥಿಕ ಬೆಳವಣಿಗೆಯನ್ನು ಕೂಡ ಮಂದಗೊಳಿಸುವಷ್ಟೇ ಅಲ್ಲದೆ ರೈತರಲ್ಲಿ ಹತಾಶೆಯ ಮನೋಭಾವನೆಯನ್ನು ಮೂಡಿದೆ. ವಿಶೇಷವಾಗಿ ಮಳೆಯನ್ನು ನಂಬಿರುವ ಕೃಷಿ ಪ್ರದೇಶದ ರೈತರು ತೀವ್ರವಾದಂಥ ಸಂಕಷ್ಟಕ್ಕೆ ಒಳಗಾಗುವ ಸಂದರ್ಭ ಉಂಟಾಗಿದೆ. ಈ ಬಡ ರೈತರ ಕಣ್ಣೀರನ್ನು ಒರೆಸಲು ಪ್ರಸ್ತುತ 2008-09 ಸಾಲಿನ ಆಯವ್ಯಯ ಭಾಷಣದಲ್ಲಿ ರೈತರ ಕಾರ್ಯಕ್ರಮಗಳಿಗೆ 10 HP ವರೆಗಿನ 15 ಲಕ್ಷ ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು 1/8/2008ರಿಂದ ಒದಗಿರುವ ಕಾರ್ಯಕ್ರಮವು ಒಂದಾಗಿದೆ. ಸ್ಪಷ್ಟವಾದಂಥ ಆದೇಶ ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಸ್ಪಷ್ಟವಾದಂಥ ಅದಕ್ಕೊಂದು ಬಜೆಟನ್ನು ಹಣವನ್ನು ಇಟ್ಟು ಕೊಡುವಂಥ ಕಾರ್ಯಕ್ರಮ. ನೀರಾವರಿ ಪಾದಯಾತ್ರೆ ಮಾಡಿದೆ, ಡಿಪಿಆರ್ ಮಾಡಿಸಿದ್ದು ನಾನು. ಸ್ವರ್ಭಾ ಕ್ಷೇತ್ರದ ಮೂಗೂರು, ಮೂಡಿ, ಕಚುವೆಯತ ನೀರಾವರಿ ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ತಾನೆ ಕೊಟ್ಟು ಫಿನಿಶ್ ಮಾಡಿಸುವಂಥ ಕೆಲಸ ಆಗಿದ್ದು.
ಸರ್ವೆ ಮಾಡಿಬಿಟ್ರೆ ಒಂದು DPR ಮಾಡಿ ನಮ್ಮ ಸಾಧನೆನ ಅದು ಯಾವುದೋ ಮೈನರ್ ಇರಿಗೇಷನ್ ಆಗ್ಲಂತ ಇಲಾಖೆಯಲ್ಲಿ ಅದನ್ನು ಮಾಡಿಸುವಂಥ ಪ್ರಯತ್ನ ತಾವು ಮಾಡಿದ್ರಿ. ಅದು ಮೇಜರ್ ಇರಿಗೇಷನ್ ತಂದು ದೊಡ್ಡ ಮೊತ್ತ ಕೊಟ್ಟು ಸರ್ವೆ ಮಾಡಿಸಿ ಕೆಲಸ ಪೂರ್ಣ ಮಾಡಿ ಕೊಟ್ಟರೂ ಕೂಡ ನಿಮಗಿಂತ ಬರಗಾಲದಲ್ಲಿ ವಿದ್ಯುತ್ತನ್ನು ತೆಗೆದುಕೊಂಡು ಪಂಪ್ ಮಾಡಿ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿಸ್ಲಿಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಸುಮಾರು 2,500 ಕೋಟಿ ಖರ್ಚು ಮಾಡಿ ಶಿವಮೊಗ್ಗ ಕ್ಷೇತ್ರದ ಏಷ್ಯಾದಲ್ಲೇ ದಾಖಲೆ. ಇಷ್ಟು ಕಮ್ಮಿ ಅವಧಿಯಲ್ಲಿ ಇಷ್ಟು ಕಮ್ಮಿ ಮೊತ್ತದಲ್ಲಿ ಸುಮಾರು 700-800 ಕೆರೆಗಳಿಗೆ ನೀರು ತುಂಬಿಸಂತ, ಸುಮಾರು 5,000 ಹೆಕ್ಟೇರ್ಗೆ ನೀರು ಕೊಟ್ಟಂತ ದಾಖಲೆ ಆಗಿದೆ. ನಮ್ಮ ಇರಿಗೇಷನ್ ಅಧಿಕಾರಿಗಳು ವರ್ಲ್ಡ್ ಬ್ಯಾಂಕಿಂದ ಇನ್ಸ್ಪೆಕ್ಷನ್ ಬಂದಂತ ಟೀಮ್ ಹೇಳಿದ್ರು, ಹಿಂದೆಲ್ಲ ಇವ್ರ ಕಾಲದಲ್ಲಿ ಗುದ್ಲಿ ಪೂಜೆ ಮಾಡೋಕೆ ಒಬ್ಬರು ಬೇಕಾಗಿತ್ತು, DPR ಮಾಡೋಕೆ ಒಬ್ಬರು ಬೇಕಾಗಿತ್ತು, ದುಡ್ಡು ಕೊಡೋಕೆ ಒಂದು ಸರ್ಕಾರ ಬೇಕಾಗಿತ್ತು. ಈ ರೀತಿಯಂತ ಒಂದು ಮಾದರಿ ಕೆಲಸವನ್ನ ನಮ್ಮ ಸರ್ಕಾರದ ಅವಧಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀವಿ. ಹಾಗೆ ನಿಮಗೆ ಮಾತಾಡ್ಕೊಳ್ಲಿಕ್ಕೆ ಹೇಳಲಿಕ್ಕೆ ಯಾವುದೂ ಇಲ್ಲದಂಥ ಈ ಸಂದರ್ಭದಲ್ಲಿ ಹತಾಶರಾಗಿ ಈ ರೀತಿ ಮಾತಾಡೋದಂಥದ್ದು ಬಿಟ್ಟು, ಚುನಾವಣೆ ಬರುತ್ತೆ ಹೋಗುತ್ತೆ, ನಾಳೆ ಮತ್ತೆ ನಿಮ್ಮ ನೇತೃತ್ವ ನಿಮ್ಮ ಸರ್ಕಾರ ಇದೆ ನೋಡಿ, ಹಣೆ ಬರದಲ್ಲಿ ಯಾರ್ಯಾರು ಎಷ್ಟು ದಿನ ಬರೆದಿರ್ತಾರೋ. ರಾಜಕಾರಣದಲ್ಲಿ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋ ಹಾಕ್ಕೊಂಡು ರಾಜಕಾರಣ ಮಾಡ್ಕೊಂಬಂದಂಥ ಆ ಕುಟುಂಬದ ಮೊಮ್ಮಗ ನಿನ್ನೆ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟಾಯಿತು ಮಹಾರಾಷ್ಟ್ರದಲ್ಲಿ. ಆಮ್ ಆದ್ಮಿ ಪಾಟೀಲ್ ಗೆದ್ದಂಥ ಒಬ್ಬನೇ ಒಬ್ಬ ಸಂಸದ ಇವತ್ತು BJP ಸೇರ್ಕೊಂಡ್ರು. ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ. ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಈಗಾಗಲೇ ಲೋಕಸಭೆಯಲ್ಲಿ ಕಳ್ಕೊಂಡಾಯಿತು. ನಾಳೆ ಪಾರ್ಲಿಮೆಂಟಲ್ಲಿ ಮೇಲ್ಗಡೆ ಪಬ್ಲಿಕ್ಸ್ ಕೂರುವಂಥ ಗ್ಯಾಲರಿ ಕೂರುವಂಥ ದುಸ್ಥಿತಿಯನ್ನು ಕೂಡ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ತಮ್ಮ ಸಂಘಟನೆ ನಾವು ಎಲ್ಲಿದ್ದೀವಿ ದೇಶದಲ್ಲಿ ರಾಷ್ಟ್ರ ಮಟ್ಟದ ಒಂದು ಚೌಕಟ್ಟಲ್ಲಿ ನಡೀತಿರುವಂಥ ಈ ಚುನಾವಣೆಗೆ ಅದಕ್ಕೆ ಗಂಭೀರತೆ ಬರೋ ರೀತಿಯಲ್ಲಿ ಚರ್ಚೆಗಳು ಆಗಬೇಕೇ ಹೊರತು ಈ ರೀತಿ ಯಾವುದೋ ಕುಟುಂಬ ಇನ್ನೊಂದು ನಾನು ನೀನು ಈ ಥರ ಪದವನ್ನು ಬಿಟ್ಟು ಇನ್ನಾದರೂ ಕೂಡ ಒಳ್ಳೆ ರೀತಿಯಂಥ ಚುನಾವಣೆಯ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಒಬ್ಬ ಶಿಕ್ಷಣ ಸಚಿವರಾಗಿ ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ.